ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 18th ಆಗಸ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌ ಮೆನಿ ODI ಮ್ಯಾಚಸ್ ಹ್ಯಾವ್ ಬಿನ್ ಪ್ಲೇಡ್ ಬೈ MS ಧೋನಿ ಡ್ಯೂರಿಂಗ್ ಹಿಸ್ ಕ್ರಿಕೆಟ್ ಕರಿಯರ್? MS ಧೋನಿ ಅವರ ಕ್ರಿಕೆಟ್ ಕರಿಯರ್ದಲ್ಲಿ ಎಷ್ಟು ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 350. ಭಾರತೀಯ ಕ್ರಿಕೆಟರ್ ಇಂಡಿಯನ್ ಕ್ರಿಕೆಟರ್ MS ಧೋನಿ ಅವರು ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತ ಘೋಷಿಸಿದ್ದಾರೆ. ಆ್ಯಂಡ್ ವಿಶ್ವಕಪ್, ವಿಶ್ವ T20 ಮತ್ತು ಚಾಂಪಿಯನ್ಸ್ ಟ್ರೋಫಿ 3 ಪ್ರಮುಖ ICC ಟ್ರೋಫಿಗಳನ್ನು ಗೆದ್ದ ಏಕೈಕ ಕ್ಯಾಪ್ಟನ್ MS ಧೋನಿ. ಆ್ಯಂಡ್ ಸ್ನೇಹಿತರೆ, MS ಧೋನಿ ಅವರು 7 ಜುಲೈ 1981 ರಂದು ಜನಿಸಿದರು. ಆ್ಯಂಡ್ ಅವರು ಡಿಸೆಂಬರ್ 2004ರಲ್ಲಿ ಬಾಂಗ್ಲಾದೇಶದ ವಿರುದ್ಧ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಆ್ಯಂಡ್ ಸ್ನೇಹಿತರೆ, ಸ್ಟಾಟ್ಸ್ ನೋಡಿದ್ರೆ ಅವರು ಟೆಸ್ಟ್ನಲ್ಲಿ 90 ಮ್ಯಾಚಸ್, ODI 350 ಮ್ಯಾಚಸ್ ಆ್ಯಂಡ್ T20 98 ಮ್ಯಾಚಸ್ನ ಆಡಿದ್ದಾರೆ. Prime Minister Modi has announced a new initiative, National Digital Health Mission. What is the purpose of this mission? ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎಂಬ ಹೊಸ ಉಪಕ್ರಮವನ್ನು ಪ್ರಧಾನಿ ಮೋದಿ ಅವರು ಘೋಷಿಸಿದ್ದಾರೆ. ಸ್ನೇಹಿತರೆ, ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಪ್ರೊವೈಡ್ ಯುನಿಕ್ ಹೆಲ್ತ್ ಐಡಿಸ್ ಟು ಆಲ್ ಇಂಡಿಯನ್ ರೆಸಿಡೆಂಟ್ಸ್. ಆಗಸ್ಟ್ 15ರಂದು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎಂಬ ಹೊಸ ಅಭಿಯಾನವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದರು. ಆ್ಯಂಡ್ ಸ್ನೇಹಿತರೆ, ಇದರ ಅಡಿಯಲ್ಲಿ ಎಲ್ಲ ಭಾರತೀಯರಿಗೆ ಆರೋಗ್ಯ ಐಡಿ ನೀಡಲಾಗುವುದು. ಆ್ಯಂಡ್ ಈ ಆರೋಗ್ಯ ಐಡಿ ಪ್ರತಿಯೊಬ್ಬ ಭಾರತೀಯರ ಆರೋಗ್ಯ ಖಾತೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಆನ್ 15th August 2020, ಇಂಡಿಯಾ ಸೆಲೆಬ್ರೇಟೆಡ್ ಇಟ್ಸ್ ಡ್ಯಾಶ್ ಇಂಡಿಪೆಂಡೆನ್ಸ್ ಡೇ. 15 ಆಗಸ್ಟ್ 2020ರಂದು ಭಾರತ ತನ್ನ ಡ್ಯಾಶ್ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 74. 15 ಆಗಸ್ಟ್ 2020ರಂದು ಭಾರತ ತನ್ನ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು. Name the only Indian actor to feature among top 10 world's highest paid actors of 2020. 2020ರ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 10 ಆಕ್ಟರ್ಸ್ನಲ್ಲಿ ಕಾಣಿಸಿಕೊಂಡ ಏಕೈಕ ಭಾರತೀಯ ಆಕ್ಟರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಕ್ಷಯ್ ಕುಮಾರ್. 2020ರ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 10 ಆಕ್ಟರ್ಸ್ರಲ್ಲಿ ಕಾಣಿಸಿಕೊಂಡ ಏಕೈಕ ಭಾರತೀಯ ಆಕ್ಟರ್ ಅಕ್ಷಯ್ ಕುಮಾರ್. ಅಂಡ್ ಸ್ನೇಹಿತರೆ, ಈ ಲಿಸ್ಟ್ನಲ್ಲಿ ಡ್ವೇನ್ ಜಾನ್ಸನ್ ಅವರು ಅಗ್ರಸ್ಥಾನದಲ್ಲಿದ್ದಾರೆ. Rajiv Tyagi, renowned politician who has passed away recently, was a senior leader of which political party? ಇತ್ತೀಚೆಗೆ ನಿಧನರಾದ ಖ್ಯಾತ ರಾಜಕಾರಣಿ ರಾಜೀವ್ ತ್ಯಾಗಿ ಯಾವ ರಾಜಕೀಯ ಪಕ್ಷದ ಹಿರಿಯ ನಾಯಕರಾಗಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಕಾಂಗ್ರೆಸ್. ಖ್ಯಾತ ಕಾಂಗ್ರೆಸ್ ರಾಜಕಾರಣಿ ರಾಜೀವ್ ತ್ಯಾಗಿ ಅವರು ಇತ್ತೀಚೆಗೆ ನಿಧನರಾದರು. Name the country which has conducted the successful testing of its Advanced Missile Defense System Arrow 2. ತನ್ನ ಸುಧಾರಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ Arrow 2 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ದೇಶವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಇಸ್ರಾಯೇಲ್. ತನ್ನ ಸುಧಾರಿತ ಅಡ್ವಾನ್ಸ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ Arrow 2 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ದೇಶ ಇಸ್ರಾಯೇಲ್. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ಸ್ನೇಹಿತರೆ, ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪ್ನ ಜಾಯ್ನ್ ಆಗ್ಬೋದು. ಹೂ ಇಸ್ ದ ಹೆಡ್ ಆಫ್ ನ್ಯಾಷನಲ್ ಎಕ್ಸ್ಪರ್ಟ್ ಕಮಿಟಿ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ COVID-19 ಫಾರ್ಮ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ? ಭಾರತ ಸರ್ಕಾರ ರಚಿಸಿದ COVID-19ಗಾಗಿ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ರಾಷ್ಟ್ರೀಯ ತಜ್ಞರ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, VK ಪಾಲ್. ಭಾರತ ಸರ್ಕಾರ ರಚಿಸಿದ COVID-19 ಲಸಿಕೆ ಆಡಳಿತದ ರಾಷ್ಟ್ರೀಯ ತಜ್ಞರ ಸಮಿತಿಯ ಮುಖ್ಯಸ್ಥರು VK ಪಾಲ್. ವಿಚ್ ಸ್ಟೇಟ್ ಆರ್ UT ವಿಲ್ ಹೋಸ್ಟ್ ದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ 2020? 2020ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾವ ರಾಜ್ಯ ಅಥವಾ UT ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಗೋವಾ. 2020ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಗೋವಾ ರಾಜ್ಯ ಆಯೋಜಿಸುತ್ತದೆ. Amazon.com has launched its online pharmacy in which Indian city? Amazon.com
ತನ್ನ ಆನ್ಲೈನ್ ಫಾರ್ಮಸಿಯನ್ನು ಯಾವ ಭಾರತೀಯ ನಗರದಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಂಗಳೂರು. Amazon.com ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಸೇವೆ ಸಲ್ಲಿಸಲು ಆಗಸ್ಟ್ 14ರಂದು ಭಾರತದಲ್ಲಿ ಆನ್ಲೈನ್ ಫಾರ್ಮಸಿಯನ್ನು ಪ್ರಾರಂಭಿಸಿತು. ಆನ್ಲೈನ್ ಫಾರ್ಮಸಿ ಅಂಡ್ ಅಮೆಜಾನ್ ಫಾರ್ಮಸಿ ಎಂಬ ಸೇವೆ ಪ್ರಾರಂಭವಾಗಿದೆ ಮತ್ತು ಶೀಘ್ರದಲ್ಲೇ ನಗರದಾದ್ಯಂತ ಪ್ರತ್ಯಕ್ಷವಾದ ಮತ್ತು ಪ್ರಿಸ್ಕ್ರಿಪ್ಷನ್ ಆಧಾರಿತ ಡ್ರಗ್ ವಿತರಣೆಯನ್ನು ನೀಡುತ್ತದೆ. ಅಮೆಜಾನ್ದು ಫೌಂಡರ್ ಅಂಡ್ ಸಿಇಒ ಸ್ನೇಹಿತರೆ ಜೆಫ್ ಬೆಜೋಸ್. Which Indian state's ruling government won the vote of confidence in the state assembly on August 14? ಆಗಸ್ಟ್ 14ರಂದು ಯಾವ ರಾಜ್ಯದ ಆಡಳಿತ ಸರ್ಕಾರ ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಗೆದ್ದಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರಾಜಸ್ಥಾನ್. ಆಗಸ್ಟ್ 14ರಂದು ರಾಜಸ್ಥಾನ್ ರಾಜ್ಯದ ಆಡಳಿತ ಸರ್ಕಾರ ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಗೆದ್ದಿತು. ರಾಜಸ್ಥಾನದ ಮುಖ್ಯಮಂತ್ರಿ ಸ್ನೇಹಿತರೆ ಅಶೋಕ್ ಗೆಹ್ಲೋಟ್ ಅಂಡ್ ರಾಜಸ್ಥಾನದ ಗವರ್ನರ್ ಕಲ್ರಾಜ್ ಮಿಶ್ರಾ. Which Indian bank has launched a special card named ಶೌರ್ಯ KGC ಕಾರ್ಡ್ ಫಾರ್ ಆರ್ಮ್ಡ್ ಫೋರ್ಸಸ್? ಸಶಸ್ತ್ರ ಪಡೆಗಳಿಗಾಗಿ ಶೌರ್ಯ KGC ಕಾರ್ಡ್ ಹೆಸರಿನ ವಿಶೇಷ ಕಾರ್ಡ್ ಅನ್ನು ಯಾವ ಭಾರತೀಯ ಬ್ಯಾಂಕ್ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, HDFC ಬ್ಯಾಂಕ್. HDFC ಬ್ಯಾಂಕ್ ಮಿಲಿಟರಿ ಮತ್ತು ಅರೆ ಸೈನಿಕ ವೃತ್ತಿಪರರಿಗೆ ಕೃಷಿ ಸಾಲವನ್ನು ನೀಡುವ ಶೌರ್ಯ KGC ಕಾರ್ಡ್ ಅನ್ನು ಪ್ರಾರಂಭಿಸಿತು. ಅಂಡ್ ಈ ಉತ್ಪನ್ನವು ಅವರ ಕುಟುಂಬದ ಕೃಷಿ ಅಗತ್ಯಗಳನ್ನು ಪೂರೈಸಲು 5 ಲಕ್ಷ ಮಿಲಿಟರಿ ಮತ್ತು ಅರೆ ಸೈನಿಕ ವೃತ್ತಿಪರರನ್ನು ಗುರಿಯಾಗಿಸುತ್ತದೆ. HDFC ಬ್ಯಾಂಕ್ದು ಸಿಇಒ ಶಶಿಧರನ್ ಜಗದೀಶನ್. HDFC ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ಅಂಡ್ HDFC ಬ್ಯಾಂಕ್ದು ಸ್ಥಾಪನೆ ಆಗಸ್ಟ್ 1994ನಲ್ಲಿ ಆಗಿದೆ. ಅಂಡ್ HDFCದು ಫುಲ್ ಫಾರ್ಮ್ ಸ್ನೇಹಿತರೆ ಹೌಸಿಂಗ್ ಡೆವಲಪ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಕಾರ್ಪೊರೇಷನ್. Who has won Formula 1 Spanish Grand Prix 2020? Formula 1 F1 Spanish Grand Prix 2020 ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಲೂಯಿಸ್ ಹ್ಯಾಮಿಲ್ಟನ್. F1 ಸ್ಪ್ಯಾನಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2020 ಲೂಯಿಸ್ ಹ್ಯಾಮಿಲ್ಟನ್ ಅವರು ಗೆದ್ದಿದ್ದಾರೆ. How much amount has been provided by India to the government of Maldives as budgetary support to deal with COVID-19 pandemic? COVID-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಭಾರತವು ಮಾಲ್ಡೀವ್ಸ್ ಸರ್ಕಾರಕ್ಕೆ ಬಜೆಟ್ ಬೆಂಬಲವಾಗಿ ಎಷ್ಟು ಮೊತ್ತವನ್ನು ಒದಗಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, $250 million. COVID-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಭಾರತವು ಮಾಲ್ಡೀವ್ಸ್ ಸರ್ಕಾರಕ್ಕೆ ಬಜೆಟ್ ಬೆಂಬಲವಾಗಿ $250 million ಮೊತ್ತವನ್ನು ಒದಗಿಸಿದೆ. ಚೇತನ್ ಚೌಹಾನ್ who passed away was a former player of which sport? ಇತ್ತೀಚೆಗೆ ನಿಧನರಾದ ಚೇತನ್ ಚೌಹಾನ್ ಯಾವ ಕ್ರೀಡೆಯ ಮಾಜಿ ಆಟಗಾರ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕ್ರಿಕೆಟ್. ಕ್ರಿಕೆಟ್ ಪ್ಲೇಯರ್ ಚೇತನ್ ಚೌಹಾನ್ ಅವರು ಇತ್ತೀಚೆಗೆ ನಿಧನರಾದರು. Government has planned One Sun, One World, One Grid initiative to supply solar power across the globe. Under this project, how many countries are proposed to be connected through a common grid? ಪ್ರಪಂಚಾದ್ಯಂತ ಸೌರಶಕ್ತಿ ಪೂರೈಸಲು ಭಾರತ ಸರ್ಕಾರ ಒಂದು ಸೂರ್ಯ, ಒಂದು ವಿಶ್ವ, ಒಂದು ಗ್ರಿಡ್ ಉಪಕ್ರಮವನ್ನು ಯೋಜಿಸಿದೆ. ಈ ಯೋಜನೆಯ ಅಡಿಯಲ್ಲಿ ಸಾಮಾನ್ಯ ಗ್ರಿಡ್ ಮೂಲಕ ಎಷ್ಟು ದೇಶಗಳನ್ನು ಸಂಪರ್ಕಿಸಲು ಪ್ರಸ್ತಾಪಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, 140, 140. ಈ ಮೆಗಾ ಯೋಜನೆಯನ್ನು ಒಂದು ಸೂರ್ಯ, ಒಂದು ವಿಶ್ವ, ಒಂದು ಗ್ರಿಡ್ ಎಂದು ಕರೆಯಲಾಗುತ್ತದೆ. ಅಂಡ್ ಇದನ್ನು ಆಗಸ್ಟ್ 15ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಘೋಷಿಸಿದರು. ಅಂಡ್ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಸಿದ್ಧಪಡಿಸಿದ ಕರಡು ಯೋಜನೆಯ ಪ್ರಕಾರ ಒನ್ ಸ್ಟೇಟ್, ಒನ್ ವರ್ಲ್ಡ್, ಒನ್ ಗ್ರಿಡ್ 140 ದೇಶಗಳನ್ನು ಸಾಮಾನ್ಯ ಗ್ರಿಡ್ ಮೂಲಕ ಸಂಪರ್ಕಿಸುತ್ತದೆ. ಅಂಡ್ ಇದನ್ನು ಸೌರಶಕ್ತಿಯನ್ನು ವರ್ಗಾಯಿಸಲು ಬಳಸಲಾಗುತ್ತದೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಿಚ್ ಆರ್ಗನೈಸೇಷನ್ ಪಬ್ಲಿಷ್ಡ್ ಅ ರಿಪೋರ್ಟ್ ಟೈಟಲ್ಡ್ ಎಲಿಫೆಂಟ್ಸ್ ನಾಟ್ ಕಮೋಡಿಟೀಸ್? ಯಾವ ಸಂಸ್ಥೆ ಎಲಿಫೆಂಟ್ಸ್ ನಾಟ್ ಕಮೋಡಿಟೀಸ್ ಎಂಬ ವರದಿಯನ್ನು ಪ್ರಕಟಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ವರ್ಲ್ಡ್ ಅನಿಮಲ್ ಪ್ರೊಟೆಕ್ಷನ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವಿಚ್ ಸ್ಟೇಟ್ ಟಾಪ್ ಅಮೃತ್ ಸ್ಕೀಮ್ ರ್ಯಾಂಕಿಂಗ್ ಫಾರ್ 2020? 2020 ಅಮೃತ್ ಸ್ಕೀಮ್ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಒಡಿಶಾ.
ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಇಸ್ ದ ಹೆಡ್ ಆಫ್ ನ್ಯಾಷನಲ್ ಎಕ್ಸ್ಪರ್ಟ್ ಕಮಿಟಿ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ ಕೋವಿಡ್-19 ಫಾರ್ಮ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ? ಭಾರತ ಸರ್ಕಾರ ರಚಿಸಿದ ಕೋವಿಡ್-19ಗಾಗಿ ಲಸಿಕೆ ಆಡಳಿತದ ರಾಷ್ಟ್ರೀಯ ತಜ್ಞರ ಸಮಿತಿಯ ಮುಖ್ಯಸ್ಥರು ಯಾರು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಸ್ಟೇಟ್ ಆರ್ UT ವಿಲ್ ಹೋಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ 2020? 2020ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಯಾವ ರಾಜ್ಯ ಅಥವಾ UT ಆಯೋಜಿಸುತ್ತದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.